ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ದೊಡ್ಡವರು ಒಂದು ಮಾತನ್ನ ಹೇಳ್ತಾರೆ. ಏನಂತಂದ್ರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಅದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಈ ಒಂದು ಮನೆ ಕಟ್ಟೋದಾಗಿರ್ಬೋದು, ಈ ಒಂದು ಮದುವೆ ಮಾಡೋದಾಗಿರ್ಬೋದು, ಬಹಳ ಒಂದು ಕಷ್ಟದ ಕೆಲಸ. ಯಾಕಂತಂದ್ರೆ ತುಂಬಾ ಒಂದು ಸಾಲಗಳನ್ನ ಮಾಡ್ಬೇಕು. ಈ ರೀತಿಯಾಗೆಲ್ಲ ಒಂದು ಇರೋದ್ರಿಂದ ಅದಕ್ಕೋಸ್ಕರನೇ ತುಂಬಾ ಒಂದು ಮನೆ ಕಟ್ಟೋದಿಕ್ಕೆ, ಮದುವೆ ಮಾಡೋದಿಕ್ಕೆ ಬಹಳ ಕಷ್ಟ ಅಂತ ದೊಡ್ಡವರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಮದ್ವೆನ ಈಗಿನ ಒಂದು ಸಂದರ್ಭಗಳಲ್ಲಿ ಒಂದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಈ ಒಂದು ಸಿಂಪಲ್ ಆಗಿ ಮದುವೆಗಳನ್ನ ಆಗ್ತಾ ಇದ್ದಾರೆ. ಆದ್ರೆ ಬಡವ್ರಿಗೆ ಈಗ ಆ ಒಂದು ಏನು ಸಾಲಗಳನ್ನ ಮಾಡಿ ಮದುವೆ ಮಾಡುವಂತದ್ದು ಒಂದು ಶೋಕಿನ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಈ ಒಂದು ಮದುವೆ ಮಾಡೋದಿಕ್ಕೆ ಈ ಒಂದು ಅದ್ದೂರಿಯಾಗಿ ಮದುವೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸಾಲ ಮಾಡಿ ಅಥವಾ ನಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಕೂಡ ಸಾಲ ಮಾಡಿ ಈ ಒಂದು ಮದುವೆ ಮಾಡೋದು ಕೂಡ ತುಂಬಾನೇ ವೇಸ್ಟ್. ಯಾಕಂದ್ರೆ ಈ ಮದುವೆಗೆ ಅದ್ದೂರಿಯಾಗಿ ಖರ್ಚು ಮಾಡಿ ಮದುವೆ ಮಾಡುವಂತದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ವೇಸ್ಟ್ ಅಂತ ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಎಲ್ರೂ ಕೂಡ ತುಂಬಾ ಸಿಂಪಲ್ ಆಗಿ ಮದುವೆಗಳನ್ನ ಆಗ್ತಾ ಇದ್ದಾರೆ. ಈ ಒಂದು ಮದುವೆಗೆ ಹಣನ ಖರ್ಚು ಮಾಡಿ ನೀವು ನಿಮ್ಮ ಒಂದು ಜೀವನ ಅಂದ್ರೆ ಸಾಲಕ್ಕೆ ನೀವು ಹೋಗೋದಕ್ಕಿಂತ ನಿಮ್ಮ ಒಂದು ಲೈಫ್ ಅಲ್ಲಿ ಒಂದು ಸಿಂಪಲ್ ಆಗಿ ಮದುವೆ ಆದ್ರೂ ಕೂಡ ನಿಮ್ಮ ಒಂದು ಜೀವನದಲ್ಲಿ ನೀವು ಆ ಒಂದು ಯಾವ ರೀತಿಯಾಗಿ ಅದ್ದೂರಿಯಾಗಿ ಬದುಕ್ತಾ ಇದ್ದೀರಾ ಅನ್ನೋದನ್ನ ತೋರಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗೇನೆ ಇವಾಗ ಈ ಒಂದು ಮದುವೆ ಆಗೋದಿಕ್ಕೆ ಸರ್ಕಾರದಿಂದ 60,000ವರೆಗೆ ಈ ಒಂದು ಸಹಾಯಧನನ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಇದನ್ನು ವಾಪಸ್ ಕಟ್ಟೋದಿಕ್ಕೆ ಇರೋದಿಲ್ಲ. ಈ ಒಂದು 60,000 ರೂಪಾಯಿನ ನೀವು ವಾಪಸ್ ಕಟ್ಟೋದಿಕ್ಕೆ ಇರೋದಿಲ್ಲ. ಅದು ಸರ್ಕಾರದಿಂದ ಕೊಡ್ತಾ ಇರುವಂತದ್ದು. ಅದು ಯಾರಿಗೆ ಸಿಗುವಂತದ್ದು, ಯಾರಿಗೆ ಆ ಒಂದು 60,000 ರೂಪಾಯಿ ತಗೋಬಹುದು ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಯಾರೆಲ್ಲ ಅರ್ಜಿ ಹಾಕ್ಬಹುದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲನೇದಾಗಿ ಈ ಒಂದು ಯೋಜನೆ ಇರುವಂತದ್ದು ಈ ಒಂದು ಕರ್ನಾಟಕದ ಒಂದು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಾರ್ಮಿಕ ಇಲಾಖೆಯಡಿ ಕಾರ್ಮಿಕ ಮದುವೆ ಸಹಾಯಧನ ಯೋಜನೆ. ಇದರಲ್ಲಿ ನಿಮ್ಗೆ ಈ ಒಂದು 60,000 ರೂಪಾಯಿ ಹಣನ ಕೊಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಟ್ಟಡ ಒಂದು ಕಾರ್ಮಿಕರು ಇರ್ತಾರೆ, ಈ ಒಂದು ಯಾರು ನಿರ್ಮಾಣ ಕಾರ್ಮಿಕರು ಇರ್ತಾರೆ ಅಂತವ್ರಿಗೆ ಅಥವಾ ಅವರ ಒಂದು ಮಕ್ಕಳಿಗೆ ಈ ಒಂದು ಮದುವೆ ಒಂದು ಸಂದರ್ಭದಲ್ಲಿ 60,000 ರೂಪಾಯಿನ ಸಹಾಯಧನ ಕೊಡ್ತಾ ಇರುವಂತದ್ದು. ಅದು ಬಿಟ್ರೆ ಬೇರೆ ಯಾರಿಗೂ ಸಿಗ್ತಾ ಇಲ್ಲ. ಆದ್ರೆ ಈ ಒಂದು ನೀವು ಸಹಾಯಧನ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಈ ಒಂದು ಲೇಬರ್ ಕಾರ್ಡ್ ಕೂಡ ಇರಬೇಕಾಗುತ್ತೆ. ನಾನು ಅದ್ರ ಬಗ್ಗೆ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಈ ಒಂದು ಯೋಜನೆಯ ಒಂದು ಉದ್ದೇಶ ಏನು ಅಂತ ನೋಡೋದಾದ್ರೆ, ಈ ಒಂದು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡುವುದು, ಅದೇ ರೀತಿಯಾಗಿ ಕಾರ್ಮಿಕರ ಸ್ವಂತ ಮದುವೆ ಅಥವಾ ಅವರ ಮಕ್ಕಳ ಮದುವೆಗೆ ನೆರವಾಗುವುದು, ಕಾನೂನಿನಡಿಯಲ್ಲಿ ಮದುವೆ ನೋಂದಣಿ ಪ್ರೋತ್ಸಾಹಿಸುವುದು, ಬಡ ಕುಟುಂಬಗಳಿಗೆ ಮದುವೆ ವೆಚ್ಚದಲ್ಲಿ ಸಹಾಯ ಮಾಡುವುದು. ಅಂದ್ರೆ ಈ ಒಂದು 60,000 ರೂಪಾಯಿ ಹಣನ ಕೊಡ್ತಾ ಇರುವಂತದ್ದು ಈ ಒಂದು ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಇರುವಂತದ್ದು. ಈ ಒಂದು ಅಸಂಘಟಿತ ವಲಯದಲ್ಲಿ ಕುಟುಂಬಗಳೇನಿದಾವಲ್ವಾ, ಆ ಒಂದು ಮದುವೆ ಖರ್ಚಿಗೋಸ್ಕರ ಈ ಒಂದು 60,000 ರೂಪಾಯಿನ ಹಣನ ಕೊಡ್ತಾ ಇರುವಂತದ್ದು. ಎಲ್ರಿಗೂ ಕೂಡ ಸಿಗೋದಿಲ್ಲ. ಇದು ಯಾರೆಲ್ಲ ಕಾರ್ಮಿಕರು ಇರ್ತಾರೆ ಅಂತವ್ರಿಗೆ ಮಾತ್ರ ಸಿಗುವಂತದ್ದು. ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೋಂದಾಯಿತ ಕಾರ್ಮಿಕರು ಮಾತ್ರ. ಅಂದ್ರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಅಥವಾ ನಿರ್ಮಾಣ ಕಾರ್ಮಿಕರಾಗಿರ್ಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಹರಾಗಿರ್ತಾರೆ. ಅದೇ ರೀತಿಯಾಗಿ ವಯೋಮಿತಿ ನೋಡೋದಾದ್ರೆ, ವರನು 21 ವರ್ಷ ಹಾಗೂ ವಧು 18 ವರ್ಷ ಪೂರೈಸಿರಬೇಕು. ಅಂದ್ರೆ ಈ ಒಂದು ಏನು ಮದುವೆ ಆಗೋದಿಕ್ಕೆ ಈ ಒಂದು 21 ವರ್ಷ ತುಂಬಿರ್ಬೇಕಾಗುತ್ತೆ ಹುಡುಗನಿಗೆ, ಮತ್ತೆ ಇನ್ನು ಹುಡುಗಿಗೆ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಅಂತವ್ರಿಗೆ ಈ ಒಂದು ಏನು ಸ್ಕೀಮ್ ಅಲ್ಲಿ ನೀವು ಹಣನ ತಗೋಬಹುದು. ಅದೇ ರೀತಿಯಾಗಿ ಅರ್ಜಿಯ ಅವಧಿ ಅಂದ್ರೆ ಮದುವೆಯಾದ ದಿನಾಂಕದಿಂದ 6 ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅಂದ್ರೆ ನೀವು ಯಾವಾಗ ಮದುವೆ ಆಗಿರ್ತೀರಾ ಅಲ್ಲಿಂದ 6 ತಿಂಗಳ ಒಳಗಡೆ ಇದಕ್ಕೆ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಅಂದ್ರೆ ಒಂದು 60,000 ರೂಪಾಯಿ ಒಂದು ಸಹಾಯಧನನ ತಗೊಳ್ಳೋದಿಕ್ಕೆ ನೀವು ಮದುವೆ ಆಗಿ 6 ತಿಂಗಳ ಒಳಗಡೆ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ನಂತರ ಅವಕಾಶ ಮಿತಿ ಅಂದ್ರೆ ಒಂದು ಕುಟುಂಬಕ್ಕೆ ಈ ಸೌಲಭ್ಯವನ್ನು 2 ಬಾರಿ ಮಾತ್ರ ಪಡೆಯಲು ಅವಕಾಶ. ಅಂದ್ರೆ ಒಂದು ಕುಟುಂಬಕ್ಕೆ 2 ಬಾರಿ ಮಾತ್ರ ಪಡೆಯೋದಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ 2 ಮಕ್ಕಳಿಗೆ ಮಾಡಬಹುದು. 2 ಮಕ್ಕಳಿಗೆ ಮದುವೆ ಮಾಡುವಂತ ಸಂದರ್ಭಗಳಲ್ಲಿ ನೀವು ಇದಕ್ಕೆ ಅಪ್ಲೈನ ಮಾಡಿ ಒಂದು 60,000 ಅಂದ್ರೆ 60,000 ರೂಪಾಯಿನ ನೀವು ಹೋಗಬಹುದು. ಅದೇ ರೀತಿಯಾಗಿ ಮದುವೆ ನೋಂದಣಿ ಕಡ್ಡಾಯ. ಕಾನೂನಿನಡಿಯಲ್ಲಿ ಮದುವೆ ನೋಂದಾಯಿಸಬೇಕು ಮತ್ತು ನೋಂದಣಿ ಪ್ರಮಾಣ ಪತ್ರವನ್ನು ಅರ್ಜಿಗೆ ಸೇರಿಸಬೇಕು. ಈ ಒಂದು ಕಾನೂನಿನ ಅಡಿಯಲ್ಲಿ ಮದುವೆ ನೋಂದಾಯಿಸಬೇಕಾಗುತ್ತೆ. ಅಂದ್ರೆ ಸರ್ಟಿಫಿಕೇಟ್ ನ ಮಾಡಿಸ್ತೀವಿ, ಅದೆಲ್ಲ ಮಾಡಿಸಿ ನಂತರದಲ್ಲಿ ನೀವು ನೋಂದಣಿ ಮಾಡಿದ ನಂತರದಲ್ಲಿ ಅದಕ್ಕೆ ಅರ್ಜಿನ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಯಾರ ಮದುವೆಗೆ ಸಬ್ಸಿಡಿ ಸಿಗುತ್ತದೆ ಅಂತ ನೋಡೋದಾದ್ರೆ, ಈ ಒಂದು ನೋಂದಾಯಿತ ಕಾರ್ಮಿಕ ಸ್ವಂತ ಮದುವೆ ಅಥವಾ ಅವರ ಮಕ್ಕಳ ಮದುವೆಗೆ ಸಹಾಯಧನ ಪಡೆಯಬಹುದು. ಅಂದ್ರೆ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಸ್ವಂತವಾಗಿ ಅವರ ಮದುವೆ ಆಗೋದಿಕ್ಕೆ ಅಥವಾ ಅವರ ಒಂದು ಮಕ್ಕಳಿಗೆ ಮದುವೆ ಮಾಡೋದಿಕ್ಕೆ ಈ ಒಂದು ಏನು ಸಬ್ಸಿಡಿನ ತಗೋಬಹುದು. ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಒಂದು ವರ ಮತ್ತು ವಧುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ
ನೀಡಿರುವಂತ ಗುರುತಿನ ಚೀಟಿ ಬೇಕಾಗುತ್ತೆ. ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ. ನಂತರ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗುತ್ತೆ. ನಂತರ ಈ ಒಂದು ಸ್ವಯಂ ಘೋಷಣೆ ಪತ್ರ ಬೇಕಾಗುತ್ತೆ. ಇನ್ನು ನಂತರ ಈ ಒಂದು ಮದುವೆ ನೋಂದಣಿ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ. ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನಂತರ ಈ ಒಂದು ಮದುವೆ ಕರ್ನಾಟಕದ ಹೊರಗೆ ನಡೆದಿದ್ದರೆ ಅಫಿಡವಿಟ್ ಬೇಕಾಗುತ್ತೆ. ಅಂದ್ರೆ ನೀವೇನಾದ್ರೂ ಕೂಡ ಮದುವೆ ಏನಾದ್ರು ಕರ್ನಾಟಕದ ಹೊರಗೆ ನಡೆದಿದ್ರೆ ನೀವು ಅಫಿಡವಿಟ್ ಕೂಡ ಮಾಡಿಸ್ಬೇಕಾಗುತ್ತೆ. ಲಾಯರ್ ಹತ್ರ ಹೋಗಿ ನೀವು ಅಫಿಡವಿಟ್ ಮಾಡಿಸಿ ಅದಾದ ನಂತರದಲ್ಲಿ ಇದೆಲ್ಲ ದಾಖಲಾತಿಗಳನ್ನು ಕೂಡ ನೀವು ಕೊಡಬೇಕಾಗುತ್ತೆ. ನಂತರ ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಬೇಕಾಗುತ್ತೆ. ಅದಕ್ಕೆ ನೀವು ಆನ್ಲೈನ್ ಅಲ್ಲಿ ಅರ್ಜಿನ ಹಾಕೋದಿಕ್ಕೆ ನೀವು ಸೈಬರ್ ಗಳಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬಹುದು, ಅಥವಾ ಈ ಒಂದು ಮಂಗಳೂರನ್ನು ಕರ್ನಾಟಕವನ್ನು ಈ ರೀತಿಯಾದ ಒಂದು ಕೇಂದ್ರಗಳಲ್ಲೂ ಕೂಡ ಅರ್ಜಿಗಳನ್ನ ಹಾಕ್ಬಹುದು. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಆಫ್ಲೈನ್ ಅಲ್ಲಿ ಅರ್ಜಿನ ಹಾಕ್ತೀನಿ ಅಂದ್ರೆ ನಿಮ್ಮ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಕಚೇರಿಗೆ ಭೇಟಿ ನೀಡಬೇಕಾಗುತ್ತೆ. ನಂತರ ಅರ್ಜಿ ನಮೂನೆಯನ್ನು ಪಡೆದು ಎಲ್ಲಾ ವಿವರಗಳನ್ನು ಸರಿಯಾಗಿ ನೀವು ತುಂಬಬೇಕಾಗುತ್ತೆ. ಅರ್ಜಿ ನಮೂನೆ ಏನ್ ಸಿಗುತ್ತೆ, ಒಂದು ಫಾರ್ಮ್ ಸಿಗುತ್ತಲ್ವಾ, ಅದನ್ನು ಸರಿಯಾಗಿ ನೀವು ತುಂಬಿ ಅದಾದ ನಂತರದಲ್ಲಿ ಕೊಡಬೇಕಾಗುತ್ತೆ. ನಂತರ ಅಗತ್ಯ ದಾಖಲಾತಿಗಳನ್ನು ಕೂಡ ಸೇರಿಸಿ ಮಂಡಳಿಗೆ ಸಲ್ಲಿಸಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.